ಆಗಸ್ಟ್ 14ರಂದು ಪಟ್ಟಣದಲ್ಲಿ ಹಲಗಲಿ ಬೇಡರ ಕೊಡುಗೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹೋಬಳಿಯ ನಾಯಕ, ಸಮುದಾಯದ ಮುಖಂಡರು, ಯುವಕರು, ವಿವಿಧ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಹೇಳಿದರು. ಈಗ ವಾಲ್ಮೀಕಿ ಸಂಘದ ಸಮುದಾಯ ಭವನದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಆಯೋಜಿಸಿದ್ದು, ಇವತ್ತು ಈ ಸಭೆಯಲ್ಲಿ ಎಲ್ಲರೂ ಮುಖಂಡರುಗಳು ಸಭೆಗೆ ಹಾಜರಾಗಿದ್ದು, ಇವತ್ತು ಹಲಗಲಿ ಬೇಡರ ಬಗ್ಗೆ, ಹಿಂದೆ ನಮ್ಮ ದೇಶದ ಹೋರಾಟದ ಬಗ್ಗೆ, ದೇಶದಲ್ಲಿ ಬ್ರಿಟಿಷರನ್ನು ಒದ್ದು ಓಡಿಸುವ ವೀರರು ಶೂರರಾಗಿ ನಡೆದಂಥ ನಮ್ಮ ನಾಯಕ ಸಮಾಜದವರಿಗೆ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಾಯಕನಹಟ್ಟಿ ಹೋಬಳಿಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಮಹಿಳಾ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು. ಈಗ ಹಲಗಲಿ ಬೇಡರ ಬಗ್ಗೆ ವಿಚಾರವನ್ನು ತಾವು ಗಮನಿಸಂತ ಒಂದು ಮಾತನಾಡ್ತಕ್ಕಂಥವ್ರು ಬೆಂಗಳೂರಿನಿಂದ ಮತ್ತು ಚಿತ್ರದುರ್ಗದಿಂದ ಕರೆಸ್ತಾ ಇದ್ದೀವಿ. ನಮ್ಮ ಸಮಾಜದವರು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಹಿಂದೆ ಹೆಂಗೆ ಹೋರಾಟ ಮಾಡಿದ್ವಿ, ಬ್ರಿಟಿಷರ ಕಾಲದಲ್ಲಿ ಏನೇನು ನಡೆದವು, ಏನೇನು ಕಾರ್ಯಕ್ರಮ ಅದು, ನಾವು ಸ್ವತಂತ್ರ ಹೋರಾಟದಲ್ಲಿ ಯಾವ ಥರ ಯುದ್ಧದಲ್ಲಿ ನಾವು ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ, ನಮ್ಮ ಹಲಗಲಿ ಬೇಡರು ಎಷ್ಟು ಶ್ರಮಪಟ್ಟರು ಅನ್ನೋದ್ರ ಬಗ್ಗೆ ತಾವೆಲ್ಲ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಭಾಗವಹಿಸಬೇಕು. ಸೋಮವಾರ ಪಟ್ಟಣದ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಕಚೇರಿಯಲ್ಲಿ ಆಗಸ್ಟ್ 14ರಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲಗಲಿ ಬೇಡರ ಕೊಡುಗೆ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ನಿರ್ದೇಶಕರಾದ ಓಬಯ್ಯ, ನೇರಲಗುಂಟೆ ಬಯ್ಯಣ್ಣ, ಮಲ್ಲೂರಳ್ಳಿ ಗೌಡ್ರು, ತಿಪ್ಪೇಸ್ವಾಮಿ, ಚಿನ್ನಯ್ಯ, ಹನುಮಣ್ಣ, ಸದಸ್ಯರಾದ ಮುದಿಯಪ್ಪ, ಬೋರಸ್ವಾಮಿ, ಬಸಪ್ಪನಾಯಕ, ಪಾಲಯ್ಯ, ಗುಂತಕೋಲಮನಹಳ್ಳಿ ಪಾಪಣ್ಣ, ಶಿಕ್ಷಕ ಜಯಣ್ಣ, ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ರಂಗಪ್ಪ, ಮಲ್ಲಿಕಾರ್ಜುನ್, ಚೌಳಕೆರೆ ಶಿವರಾಜ್ ಇದ್ರು.